ದಕ್ಷಿಣ ಭಾರತದ ಕಾನೂರು ಹಳ್ಳಿಯಲ್ಲಿ ವೇದಾಧ್ಯಯನದಲ್ಲಿ ತಲ್ಲೀನರಾದ ಪಂಡಿತ ಕೃಷ್ಣ ಭಟ್ಟರು ತಮ್ಮ ದಿನಚರಿಯನ್ನು ಭಕ್ತಿಯಿಂದ ಸಾಗಿಸುತ್ತಿದ್ದರು. ಪ್ರತಿದಿನ ಮುಂಜಾನೆ ಅವರು ಗಂಗಾಧರನನ್ನು ಪೂಜಿಸಿ ನಂತರ ಶಿಷ್ಯರಿಗೆ ವೇದಶಿಕ್ಷಣ ನೀಡುತ್ತಿದ್ದರು. ಅವರ ಮನೆಯ ಪರ್ವದಂತ ಶಾಂತಿಯನ್ನು ಮುರಿಯುವುದು ವೇದಘೋಷ, ಧರ್ಮಶಾಸ್ತ್ರ ಚರ್ಚೆ ಮಾತ್ರ. ಆದರೆ ಅವರೆಲ್ಲ ಅನುಭವಿಸುತ್ತಿದ್ದ ಶಾಂತಿಗೆ ಬಡಿದ ಬಿಲ್ಲಿನಂತೆ ಹೊಡೆತ ಬಂತು. 1565ರಲ್ಲಿ ರಕ್ಕಸಿತಂಗಡಿ ಯುದ್ಧದ ಹೊಟ್ಟಿನಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನ ಕಂಡಿತು. ವಿಜಯನಗರದ ಬೃಹತ್ ಕೋಟೆಗಳು ಕೆಡವಲ್ಪಟ್ಟವು. ಸುಂದರ ಬಡಾವಣೆಗಳು ಭಸ್ಮವಾಗಿ ಹೋಯಿತು. ಅರಮನೆಗಳೊಳಗಿನ ವಿದ್ಯಾವಂತರು, ಕಲಾವಿದರು, ಧರ್ಮಗುರುಗಳು ತತ್ತರಿಸಿ ಬಿಟ್ಟರು. ದೊರೆಗಳ ದಾಳಿ, ಅನುಚಿತತೆ, ಧ್ವಂಸ ಎಲ್ಲೆಡೆ ಆವರಿಸಿದವು. ಕೃಷ್ಣ ಭಟ್ಟರು ತಮ್ಮ ತಾತ್ವಿಕ ದೃಷ್ಟಿಯಿಂದ ಈ ಅಶಾಂತಿಯ ಕಾಲಘಟ್ಟವನ್ನು ನೋಡಿ ಒಂದು ಮಹತ್ವದ ನಿರ್ಧಾರ ಮಾಡಿದರು. ಜ್ಞಾನ ಮತ್ತು ಧರ್ಮವನ್ನು ಉಳಿಸಲು ಈಗ ನಮ್ಮಿಂದಲೇ ಪಥ ಬದಲಾಗಬೇಕು. ಹೀಗಾಗಿ ಅವರು ತಮ್ಮ ಕುಟುಂಬದವರನ್ನು ಕರೆದುಕೊಂಡು ತಂಜಾವೂರಿನ ದಿಕ್ಕಿನಲ್ಲಿ ಪ್ರಯಾಣ ಆರಂಭಿಸಿದರು. ಒಂದು ಪವಿತ್ರ ಗುರಿಯೊಂದಿಗೆ, ಧರ್ಮದ ದೀಪವನ್ನು ನಂದಿಸದಿರಲಿ. ತಂಜಾವೂರಿಗೆ ಬಂದು ಅಲ್ಲಿನ ನಾಯಕ ರಾಜರ ಆಶ್ರಯ ಪಡೆಯಲಾಯಿತು. ರಾಜನ ಸಭೆಯಲ್ಲಿ ಕೃಷ್ಣ ಭಟ್ಟರನ್ನು ಬೃಹತ್ ವೇದ ಪಂಡಿತರಾಗಿ ಮಾನ್ಯತೆ ನೀಡಲಾಯಿತು. ಅವರ ಬುದ್ಧಿಮತ್ತೆ ಮತ್ತು ಜ್ಞಾನಪೂರ್ಣ ಉತ್ತರಗಳಿಂದ ರಾಜ ಮೊದಲು ಆಶ್ಚರ್ಯಚಕಿತನಾಗಿ ನಂತರ ಭಟ್ಟರ ಕಾಲಿಗೆ ಬಿದ್ದು ಆಶೀರ್ವಾದ ಬೇಡಿದ. ಆಶ್ರಯದ ಫಲವಾಗಿ ಕೃಷ್ಣ ಭಟ್ಟರಿಗೆ ಒಂದು ಅಗ್ರಹಾರ ನೀಡಲಾಯಿತು. ಅಲ್ಲಿ ಅವರು ಬಡ ವಿದ್ಯಾರ್ಥಿಗಳಿಗೆ ಧರ್ಮಪಾಠ ಕಲಿಸುತ್ತಾ ವೇದ ಸಂಪ್ರದಾಯವನ್ನು ಪುನರ್ಜೀವನಗೊಳಿಸಿದರು. ಅವರ ಧೈರ್ಯ, ತ್ಯಾಗ ಮತ್ತು ಜ್ಞಾನದಿಂದ ಬೆಳೆದ ಸಂಸ್ಕೃತಿಯಲ್ಲಿ ಮುಂದಿನ ತಲೆಮಾರಾಗಿ ಅವರ ಮೊಮ್ಮಗ ವೆಂಕಟನಾಥನು ಭವಿಷ್ಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಆಗಿ ವಿಶ್ವಪ್ರಸಿದ್ಧರಾದರು.